ನಮಸ್ತೆ ಮಿತ್ರರೇ, ಇಂದು ನಾವು ಹರಿವೆ ಸೊಪ್ಪಿನಿಂದ ಒಂದು ಪಲ್ಯವನ್ನು ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸೊಪ್ಪಿನ ಪದಾರ್ಥಗಳು ದೇಹಕ್ಕೆ ಬಹಳ ಉತ್ತಮ, ಆರೋಗ್ಯದಾಯಕವಾದ ಈ ಹರಿವೆ ಸೊಪ್ಪನ್ನು ನಾವು ಯಾವತ್ತೂ ನಮ್ಮ ದಿನನಿತ್ಯದ ಪದಾರ್ಥಗಳಲ್ಲಿ ಉಪಯೋಗಿಸಬೇಕು. ಹಾಗಾದರೆ ಇಂದು ನಾನು ಮಾಡುವಂತಹ ಹರಿವೆ ಸೊಪ್ಪಿನ ಪದಾರ್ಥಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಅದನ್ನು ಹೇಗೆ ಮಾಡುವುದು ಎಂದು ನೋಡೋಣ ಅಲ್ಲವೇ ಮಿತ್ರರೇ. ಇವತ್ತು ನಾವು ಈ ಹರಿವೆ ಸೊಪ್ಪಿನಿಂದ ಒಂದು ಪಲ್ಯವನ್ನು ಮಾಡೋಣ, ಅಥವಾ ಇದನ್ನು ನಾನು ಒಂದು ಸ್ಪೆಷಲ್ ಒಂದು ಮೊಸರು ಹಾಕಿ ಮಾಡುವಂತಹ ಒಂದು ತಂಬುಳಿ ಅಂತ ಸಹ ಹೇಳ್ಬೋದು, ಅಥವಾ ಪಲಾದ್ಯ ಅಂತ ಸಹ ಹೇಳ್ಬೋದು. ನಾವು ನೋಡಿ, ಇದಕ್ಕೆ ಹೆಚ್ಚಾಗಿ ನಾವು ಕರಾವಳಿಗರೇನು ಇದರದ್ದು ನಾವು ಪಲ್ಯವನ್ನು ಉಪ್ಪುಕರಿಯನ್ನು ಮಾಡ್ತೇವೆ. ಆದರೆ ಇವತ್ತು ನಾನು ಮಾಡೋದು ಬೇರೆ. ಇದನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡು ನಂತರ ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ತೇನೆ ನಾನು. ಈಗ ನೋಡಿ, ಇದರಲ್ಲಿ ನಾನು ಒಂದು 2-3 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ತೆಂಗಿನ ತುರಿ ಒಂದು ಫುಲ್ಲು ಗಡಿಯಷ್ಟು ನಾನು ತೆಗೆದುಕೊಂಡಿದ್ದೇನೆ. ಅಂದರೆ ಒಂದು ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ಅರ್ಧದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಧಾರಣ ಒಂದು ಅರ್ಧ ಇಂಚಿನಷ್ಟು ಶುಂಠಿ, 1 ಚಮಚದಷ್ಟು ಜೀರಾ, ಮತ್ತು 4 ನಾನು ಗ್ರೀನ್ ಚಿಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ದರೆ ನಿಮಗೆ ಖಾರ ತುಂಬ ಸ್ವಲ್ಪ ಹೆಚ್ಚು ಬೇಕಿದ್ದರೆ ಹೆಚ್ಚು ತೆಗೆದುಕೊಳ್ಬೋದು. ಮತ್ತು ಇದಕ್ಕೆ ಮೊಸರು ಬೇಕು. ಈಗ ಮೊದಲಿಗೆ ನಾವು ನಾನು ಇದನ್ನು ಚೆನ್ನಾಗಿ 2-3 ನೀರಿನಲ್ಲಿ ತೊಳೆದಿಟ್ಟುಕೊಂಡಿದ್ದೇನೆ. ಈಗ ಮಳೆಗಾಲದ್ದು ಅಷ್ಟು ಒಳ್ಳೆಯದು ಬರೋದಿಲ್ಲ ಹೇಳಿದರೆ ಅದರಲ್ಲಿ ಮಣ್ಣು ಇರ್ತದೆ, ಅದನ್ನೊಂದು ನಾವು ನೋಡಿಕೊಳ್ಬೇಕು. ಇದನ್ನೀಗ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೆಲ್ಲ ಹೆಚ್ಚಿಟ್ಟುಕೊಂಡಿದ್ದೇನೆ ನಾನು. ಯಾವಾಗಲೂ ಈ ಸೊಪ್ಪನ್ನು ನಾವು ಹೆಚ್ಚುವಾಗ ಮೊದಲೇ ಚಂದ ತೊಳೆದಿಟ್ಟುಕೊಂಡು, ಅಂದರೆ ಅದರ ಬೇರುಗಳನ್ನು ಸುರಿಗೆ ಬೇರ್ಪಡಿಸಬೇಕು. ಮತ್ತೆ ಇದನ್ನು ದೊಡ್ಡ ಬಾಲ್ದಿಯಲ್ಲಿ ಸ್ವಲ್ಪ ನೀರು ಹಾಕಿ 2-3 ನೀರಿನಲ್ಲಿ ತೊಳಿಬೇಕು. ಯಾಕೆಂದರೆ ಅದರಲ್ಲಿ ತುಂಬ ಮಣ್ಣು ಇರ್ತದೆ. ಇದು ನಾನು ಬಿಗಿನರ್ಸ್ಗೆ ಹೇಳೋದು, ಒಳ್ಳೆ ಪಳಗಿದ ಅಡಿಗೆಯವರಿಗೆ ಅಲ್ಲ, ಬಿಗಿನರ್ಸ್ ಇರ್ತಾರೆ. ಯಾಕೆ ಹೇಳಿದರೆ ಇದನ್ನು ಮತ್ತೆ ತೊಳಿಬಾರ್ದು, ಕಟ್ ಮಾಡಿದ ಮೇಲೆ ಯಾವತ್ತೂ ತೊಳಿಬಾರ್ದು. ಈ ಒಂದು ಲೀಫಿ ವೆಜಿಟೇಬಲ್ ಅನ್ನು ಹಾಗೆ ಮಾಡಬೇಕು. ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು, ಹೆಚ್ಚು ಉಪ್ಪು ಹಾಕಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಸೊಪ್ಪು ಹೇಳಿದರೆ ಅದಕ್ಕೆ ಉಪ್ಪು ಈಗ ನೋಡುವಾಗ ಇಷ್ಟಿದ್ರೆ ಸ್ವಲ್ಪ ಹೊತ್ತಾದ ಕೂಡಲೇ ಬೇಯಿದ ಕೂಡಲೇ ಅದು ಕಡಿಮೆ ಆಗ್ತದೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು, ಅಂದರೆ ಇವತ್ತು ಇದರಲ್ಲಿ 1 ಗ್ಲಾಸ್ ಹಾಕ್ಕೊಂಡಿದ್ದೇನೆ. ಈಗ ಮುಚ್ಚಿ ಇದನ್ನು ಬೇಯಿಸೋಣ. ಈ ಒಂದು ಪದಾರ್ಥಕ್ಕೆ ನಾವು ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕುವುದಿಲ್ಲ, ಅದರಿಂದಾಗಿ ಈ ಉಪವಾಸದ ಟೈಮ್ನಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರಲ್ಲಿ ನೋಡಿ, ನಾನು ಹೇಳಿದ ಹಾಗೆ ಮೆಣಸೆಲ್ಲ ನಿಮ್ಮ ಖಾರಕ್ಕೆ ತಕ್ಕಂತೆ ನಾನು ಇಲ್ಲಿ ಸಣ್ಣ ಸಣ್ಣ 4 ಮೆಣಸು ಹಾಕ್ಕೊಂಡಿದ್ದೇನೆ. ಒಂದು ಶುಂಠಿ ಹಾಕ್ಕೊಳ್ತಿದ್ದೇನೆ. ಕೊತ್ತಂಬರಿ ಸೊಪ್ಪು ಫ್ಲೇವರಿಗೆ ಇದು ಇದ್ದರೆ ಹಾಕೊಳ್ಳಿ, ಇಲ್ಲದಿದ್ದರೆ ಸಹ ನಡೀತದೆ ಇದು. ಮತ್ತೆ ಜೀರಾ, ಮತ್ತೆ ಈ ನೆನೆಸಿಟ್ಟಂತಹ ಕಡಲೆಬೇಳೆ, ಇದೊಂದು 2-3 ಚಮಚ ಸಾಕು, ಸಣ್ಣ ಚಮಚದಲ್ಲಿ, ಹೆಚ್ಚು ಬೇಕಂತ ಇಲ್ಲ. ಮತ್ತು ಈ ತೆಂಗಿನ ತುರಿ ಇದನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ತರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ನೋಡಿ ಹೀಗೆ ತರಿಯಾಗಿ ನಾನು ರುಬ್ಬಿಕೊಂಡಿದ್ದೇನೆ, ಕಾಣ್ತದಲ್ಲ. ಹೆಚ್ಚು ಸಣ್ಣ ಆಗಬಾರ್ದು, ಇದು ಕೋಸ್ಟ್ಲಿ ಗ್ರೈಂಡ್. ಇಲ್ಲಿ ನೋಡಿ ಆಯ್ತು. ಇದು ನೋಡಿ, ಇದು ಒಳ್ಳೆ ನೋಡಿ, ಇದರ ಗ್ರೀನ್ ಹಾಗೆ ಉಳಿದಿದೆ. ಹಾಗೆ ಇರಬೇಕು ಯಾವಾಗಲೂ. ನಾವು ಈ ಸೊಪ್ಪು ತರಕಾರಿಗಳನ್ನು ಬೇಯಿಸುವಾಗ ಅದರ ಗ್ರೀನ್ ಹಾಳಾಗಬಾರ್ದು. ನೋಡಿ ಹೇಗೆ ಉಂಟು ನೋಡಿ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡೋಣ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ, ಈ ಮಿಕ್ಸಿ ತೊಳೆದ ನೀರು. ಇನ್ನೂ ಸಹ ಸ್ವಲ್ಪ ನೀರು ಬೇಕದಕ್ಕೆ. ನೋಡಿ ಎಷ್ಟು ದಪ್ಪ ಆಯ್ತು ನೋಡಿ. ಇನ್ನೀಗ ಮೊಸರು ಸೇರಿಸ್ಲಿಕ್ಕೆ ಉಂಟು. ಕೊನೆಗೆ ಯಾವಾಗಲೂ ಮೊಸರನ್ನು ನಾನು ನಿಮಗೆ ಹೇಳ್ತೇನೆ, ಕೊನೆಗೆ ಸೇರಿಸಿಕೊಳ್ಳೋದು. ಅದಕ್ಕೆ ನಾನು ಹೇಳಿದಾಗೆ ಬೆಳ್ಳುಳ್ಳಿ ನೀರುಳ್ಳಿ ಏನು ಯೂಸ್ ಮಾಡಲಿಲ್ಲ,
ಅದರಿಂದಾಗಿ ವ್ರತದ ಟೈಮ್ನಲ್ಲಿ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿಗ ಉಪ್ಪು ಚೆಕ್ ಮಾಡಿಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ಉಂಟು, ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಿದ್ದೇನೆ. ಅಂದರೆ ಸೊಪ್ಪಿಗೆ ನಾವು ಬಹಳ ಜಾಗ್ರತೆಯಿಂದ ಉಪ್ಪನ್ನು ಹಾಕೊಳ್ಬೇಕು. ಈಗ ಇದು ಸ್ವಲ್ಪ ದಪ್ಪ ಕಾಣ್ತಾ ಉಂಟು ನನಗೆ. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸೋಣ. ಇಲ್ಲಿ ನೋಡಿ, ಅದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡೋಣ. ಇದು ಒಂದು ಒಳ್ಳೆ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಆಫ್ ಮಾಡಿಕೊಳ್ಳುವ ಚೂರು ಮೊದಲು ಮೊಸರನ್ನು ಹಾಕೊಳ್ಳಿಕ್ಕೆ ಉಂಟು. ಇಲ್ಲಿ ನೋಡಿ, 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ನಾನು. ಎಣ್ಣೆ ಬಿಸಿ ಆಗಲಿ. ಇಲ್ಲಿ ಎಣ್ಣೆ ಕುದಿಯಿತು. ಒಂದು ಚಮಚ 2 ಚಮಚದಷ್ಟು ಹಾಕಿವೆ. ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ನೋಡಿ, ಇಲ್ಲಿ ಸಹ ಇದನ್ನು ಆಫ್ ಮಾಡಿಕೊಳ್ಳೋಣ. ಅದಷ್ಟು ಸಾಕು, ಅದು ಕುದೀತಾ ಬಿಸಿಯಲ್ಲಿ ಏನಿದಾಗಲಿ. ಈಗ ಇಲ್ಲಿಗೆ ನೋಡಿ, ಇಷ್ಟು ಕುದಿಯುವಾಗ ಈ ಮೊಸರನ್ನು ಅಥವಾ ನೀವು ಮಜ್ಜಿಗೆ ಸಹ ಹಾಕೊಳ್ಬೋದು. ಹಾಕಿ ಇನ್ನು ಖಾಲಿ ಒಂದೇ ಒಂದು ಕುದಿಯನ್ನು ನಾವು ತೆಗೆಯೋದು. ಹೆಚ್ಚು ಕುದಿ ತೆಗಿಲಿಕ್ಕಿಲ್ಲ. ಮೊಸರೆಲ್ಲ ಹಾಕಿದ ಮೇಲೆ, ಮಜ್ಜಿಗೆ ಎಲ್ಲ ಹಾಕಿದ ಮೇಲೆ ಹೆಚ್ಚು ಕುದಿ ತೆಗಿಲಿಕ್ಕೆ ಇಲ್ಲ. ಒಂದು ಕುದಿ ಆದ ಕೂಡಲೇ ಈಗ ನಾನು ಆಫ್ ಮಾಡ್ಕೊಳ್ತಿದ್ದೇನೆ. ಈಗ ಈ ಒಗ್ಗರಣೆಯನ್ನು ಇದಕ್ಕೆ ಶಿಫ್ಟ್ ಮಾಡುವ. ಕೂಡಲೇ ಒಗ್ಗರಣೆ ಹಾಕಿದ ಕೂಡಲೇ ಮುಚ್ಚಿ ಇದನ್ನೀಗ ಆಫ್ ಮಾಡಿಕೊಳ್ಬೇಕು. ವೀಕ್ಷಕರೇ ನೋಡಿ, ಈಗ ಸರ್ವಿಂಗ್ ಟೈಮ್. ಹಾಕಿ ಮುಚ್ಚಿಟ್ಟುಕೊಂಡಿದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ. ಸಿಂಪಲ್ ಆದ ಒಂದು 10 ನಿಮಿಷ ಸಾಕು. ಆದರೆ ಒಂದೇ ಒಂದು ಇದರಲ್ಲಿ ಹರಿವೆ ಸೊಪ್ಪಿನಲ್ಲಿ ಹೇಳಿದರೆ ನಾವು ಹರಿವೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಳ್ಳೋದು, ಅದು ಭಾರಿ ಇಂಪಾರ್ಟೆಂಟ್. ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸುಲಭ ವಿಧಾನದಿಂದ ಒಂದು ಕಟ್ಟು ಹರಿವಿದ್ದರೆ ಸಾಕು, ನಾವು ಒಂದು ರುಚಿಕರವಾದ ಒಂದು ಪಲ್ಯವ, ಗ್ರೇವಿಯ ಅಥವಾ ಪಳಾದ್ಯವ, ಏನು ನಾವೇ ಹೆಸರಿಟ್ಟು ಕರಿಬಹುದು, ಇದಕ್ಕೆ ಇದನ್ನು ಮಾಡ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಧನ್ಯವಾದಗಳು.